ನಮಸ್ಕಾರ ಫ್ರೆಂಡ್ಸ್, ಎಲ್ಲರಿಗೂ ಶ್ರಾವಣ ಮಾಸದ ಶುಭಾಶಯಗಳು. ನಾನು ಜ್ಯೋತಿ ಪಾಟೀಲ್, ಬೆಳಗಾವಿಯಿಂದ. ಎಲ್ಲರೂ ನಾಗರ ಪಂಚಮಿ ಹಬ್ಬದ ತಯಾರಿ ಜೋರಾಗಿ ನಡೆಸಿರಬೇಕು. ಅದಕ್ಕೆ ನಾನು ಸ್ಪೆಷಲ್ಲಾಗಿ ಇವತ್ತು ಪುಟಾಣಿ ಹಿಟ್ಟಿನ ತಂಬಿಟ್ಟು ಹೇಳ್ಕೊಡತ್ತೀನಿ. ಮತ್ತು ಇದು ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಕೂಡ. ನನ್ನ ಫ್ರೆಂಡ್ಸ್ ಎಲ್ಲ ಹೇಳಕತ್ತಿದ್ರು, ನೀವು ಉಂಡೆ ಭಾಳ ಚಲೋ ಮಾಡ್ತಿ, ನಮಗೂ ವಿಡಿಯೋ ಮಾಡಿ ತೋರಿಸು ಅಂತ. ಬರ್ರಿ, ಇದಕ್ಕೆ ಏನೇನು ಸಾಮಾನು ಬೇಕು ಹೇಳ್ತೀನಿ. ಅರ್ಧ ಕಿಲೋ ಪುಟಾಣಿ, ಅರ್ಧ ಕಿಲೋ ತುರಿದಿಟ್ಟದ ಬೆಲ್ಲ, ಮತ್ತು ಪಾವು ಕಿಲೋ ತುಪ್ಪ, ಒಂದು ಬಟ್ಲ ಹುರಿದಿಟ್ಟದ ಬಿಳಿ ಎಳ್ಳು, ಮತ್ತು ಒಂದು ಬಟ್ಲ ತುರಿದಿಟ್ಟದ್ದು ಒಣ ಕೊಬ್ಬರಿ. ಪುಟಾಣಿ ಮಿಕ್ಸರ್ನೇ ಹಾಕ್ಕೊಂಡು ಸಾಣಿಸ್ಕೊಂಡು ರೆಡಿ ಮಾಡ್ಕೊಂಡು ಇಟ್ಕೋಬೇಕು. ನಿಮ್ಗೆ ಬೇಕಿದ್ದರೆ ಏಲಕ್ಕಿ ಪುಡಿ ಹಾಕ್ಕೋಬೋದು, ಇಲ್ಲ ಅಂದರೂ ನಡೀತದೆ. ಈ ಕಡೆ ಕಡಾಯಿಗೆ ಒಳಗೆ ತುಪ್ಪ ಬಿಸಿ ಮಾಡ್ಕೋಬೇಕು. ತುಪ್ಪ ಬಿಸಿ ಮಾಡಿಂದ ಬೆಲ್ಲ ಹಾಕ್ಕೋಬೇಕು. ಬೆಲ್ಲ ಸ್ವಲ್ಪ ಕರಗಿತಪ್ಪ ಅಂದರೆ ಜೇನುತುಪ್ಪದ ಗತಿ ಆಗ್ಬೇಕ್ರಿ. ಅದು ಕರಗಿತಪ್ಪ ಅಂದರೆ ಒಲೆ ಬಂದ್ ಮಾಡಿ ಬೆಲ್ಲ ಅಷ್ಟೇ ಮೊದಲು ಹಿಟ್ಟೊಳಗೆ ಹಾಕ್ಕೊಂಡು ಚೆಂದಾಗಿ ಮಿಕ್ಸ್ ಮಾಡಬೇಕು. ಕೈಲೇ ಚೆಂದಾಗಿ ಮಿಕ್ಸ್ ಮಾಡಿಂದ ಅಷ್ಟಷ್ಟು ಬಿಸಿ ತುಪ್ಪ ಹಾಕ್ಕೊಂಡು 4-5 ಉಂಡೆ ಕಟ್ಕೋಬೇಕ್ರಿ. ಎಲ್ಲ ಒಮ್ಮೆ ತುಪ್ಪ ಹಾಕಿಬಿಟ್ರಿ ಅಂದರೆ ಅದು ಒಣ ಆಗ್ತದ್ರಿ. ಒಣ ಆದಮೇಲೆ ಅದು ಉಂಡೆ ಕಟ್ಟಕ್ಕೆ ಬರೋದಿಲ್ಲ ರೀ. ಸೊ ಅದಕ್ಕೆ ಅಷ್ಟಷ್ಟು ತುಪ್ಪ ಹಾಕ್ಕೊಂಡು ಚೆಂದಾಗ ನೀವು ನಾರ್ಮಲ್ ಉಂಡೆ, ಇದು ಶೇಂಗಾ ಉಂಡೆ, ಲಡ್ಕಿ ಉಂಡೆ ಟೈಪ್ ಗುಂಡೂ ಮಾಡ್ಬೋದು. ಬಟ್ ಈ ಉಂಡಿಂದ ಸ್ವಲ್ಪ ಶೇಪ್ ಬೇರೆ ಇರ್ತದೆ, ಗಾಲಿ ಆಕಾರಾಗಿ. ಅದಕ್ಕೆ ನಿಮಗೆ ಯಾವ ಥರ ಬೇಕೋ ಆ ಥರ ಮಾಡ್ಕೋಬೋದು. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್.